ರಿಲಯನ್ಸ್ ಇವತ್ತು ಹೆಲ್ಪ್ ಮಾಡ್ತು ಮಾರ್ಕೆಟ್ ಮೇಲೆ ಹೋಗೋಕ್ಕೆ. ಕೊನೆ ಟೈಮಲ್ಲಿ ಬಜಾಜ್ ಟ್ವಿನ್ಸಲ್ಲಿ ಅಪ್ ಮೂವ್ಮೆಂಟ್ ಬಂತು. HDFC ಬ್ಯಾಂಕ್ ಇನಿಷಿಯಲ್ ಸ್ಟ್ರಗಲ್ ಏನಿತ್ತು ಅದರಿಂದ ಪಾಸಿಟಿವ್ ಆಗ್ತಾ ಹೋಯಿತು. ಐಷಾರ್ ಮೋಟಾರ್ಸ್ 3% ಮೇಲ್ಗಡೆ ಹೋಯಿತು. ಓವರಾಲ್ ಆಗಿ ನಿಫ್ಟಿನ ಸುರಕ್ಷಿತವಾಗಿ 26,200 ಮೇಲ್ಗಡೆ ತೊಗೊಂಡೋಗೋಕ್ಕೆ ಸಾಧ್ಯ ಆಯಿತು. ಇವತ್ತು ಆಲ್ ಟೈಮ್ ಹೈಗಿಂತ ಸ್ವಲ್ಪ ಕೆಳಗಡೆ ಹೋಗಿದ್ದೀವೇನೋ, ಬಟ್ ತುಂಬ ಒಂದು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ಐಷಾರ್ ಮೋಟಾರ್ಸ್ ಇವತ್ತಿನ ಟಾಪ್ ಗೇನರ್. ಏಷ್ಯನ್ ಪೇಂಟ್ಸ್ ಒಂದು 2-3 ದಿನದಿಂದ ಮೇಲ್ಗಡೆ ಹೋಗ್ತಾ ಇತ್ತು. ಅದರಲ್ಲಿ ಒಂದು ಶಾರ್ಟ್ ಕವರಿಂಗ್ ಅಲ್ಲಿ ಸೆಟಲ್ ಆಗಿ ನಿಂತಿರೋಂಗೆ ಕಾಣಿಸ್ತಾ ಇದೆ. 1.17% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸ್ವಲ್ಪ ರೆಡ್ ಮಾಡಿರುವಂಥ ಸ್ಟಾಕ್ಗಳು ಜಾಸ್ತಿ ಇದೆ. ಹ್ಯುಂಡೈಯಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ ಡಿಮಾರ್ಟಲ್ಲಿ ಹಾಗೆಯೇ ನಾವು ಇಂಡಿಯನ್ ಹೋಟೆಲಲ್ಲಿ 1.92% ಅಮೌಂಟ್ ಬಂದಿದೆ. ಒಂದಿಷ್ಟು ಈ ಪವರು ಮ್ಯಾನುಫ್ಯಾಕ್ಚರಿಂಗ್ ಈ ಥರ ಕಂಪ್ನಿಗಳಿಗೆ ಒಂದಿಷ್ಟು ರೇಟಿಂಗ್ ಕೂಡ ಸಿಕ್ಕಿದೆ. ಸೊ ಅದು ಎಲ್ಲ ಕೂಡ ಒಂದಿಷ್ಟು ಆ್ಯಪ್ ಇಂಡಿಯಾ ಇದಕ್ಕೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗಿರ್ಬೋದು. ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 100 ಕಂಪ್ನಿನಲ್ಲೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟೇ ಇತ್ತು ಅಂತ ಹೇಳ್ತಾ ಹೋಗ್ಬೋದು. ಸೊ ನಿಫ್ಟಿ 100ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲಿ ಗ್ರೀನ್ ಇರೋದು ಜಾಸ್ತಿ ಇದೆ ಅಂತಲೇ ಅನಿಸುತ್ತೆ. ಓವರಾಲ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಗ್ರೀನೇ ಜಾಸ್ತಿ ಇತ್ತು. ಹಾಗಂತ ರೆಡ್ ಬಂದಿರೋ ಕಂಪ್ನಿಗಳು ಇದೆ. ಬಟ್ ಇವತ್ತಿನ ಓವರಾಲ್ ಟಾಪ್ ಗೇನರ್ ಅಂದರೆ ಐಷಾರ್ ಮೋಟರ್ಸೇ ನಿಫ್ಟಿ 100ಅಲ್ಲಿ ಟಾಪ್ ಲೂಸರ್ ಅಂದರೆ ಅದು ಹ್ಯುಂಡೈ ಮೋಟರ್ಸ್ ಆಗಿದೆ. ಸೊ ನಿಫ್ಟಿ ಏನು ಮಾಡ್ತು, ಯಾವ ಒಂದು ರೆಸಿಸ್ಟೆನ್ಸ್ ಲೈನು ಇಂಪಾರ್ಟೆಂಟ್ ಲೆವೆಲು 3 ದಿನದಿಂದ ಪೇಂಟ್ ಬೆಳೀತಾ ಇದ್ದಾರೆ. ಒಂದು ಗ್ರೀನು ರೆಡ್ಡು ಗ್ರೀನು ಅಂತ ಆಗಿದೆಯಲ್ಲ, ಇದು ಅದ್ರ ಮೇಲ್ಗಡೆ ಓಪನ್ ಆಯಿತು. ಅದ್ರ ಮೇಲ್ಗಡೆ ಓಪನ್ ಆಗಿ ಅದನ್ನ ಉಳಿಸ್ಕೊಳೋ ಥರ ಕ್ಲೋಸಿಂಗ್ ಬಂದಿದೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಲಾಂಗ್ ಆಲ್ ಟೈಮ್ ಹೈಸ್ಗಳಲ್ಲಿ ನಾವು ಜಾಸ್ತಿ ಹೊತ್ತು ಪೊಸಿಷನ್ ಇಟ್ಕೊಳಕ್ಕೆ ಇರೋದಿಲ್ಲ. ಎಲ್ಲಿ ಬೇಕಾದ್ರೂ ಸೆಲ್ಲಿಂಗ್ ಬರ್ತಾ ಹೋಗ್ಬೋದು ಅಂತ ಹೇಳಿದ್ವಿ. ಆದರೆ ಇವತ್ತು ಎಲ್ಲೂ ಕೂಡ ಅಟೆಂಪ್ಟ್ ಕೂಡ ಆಗಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅನ್ನೋದು ಬಿಟ್ಟರೆ. ಸೊ ಇಡೀ ದಿನ ಒಂದು ಸ್ಲೈಟಾಗಿ ಮೇಲ್ಗಡೆನೇ ಹೋಗ್ತಾ ಹೋಯಿತು ಮಾರ್ಕೆಟು. ಆಲ್ಮೋಸ್ಟ್ 26,250 ತನಕ ಟ್ರೈ ಮಾಡ್ತು. 26,277 ಹಿಂದೆ ಮಾಡಿರುವಂಥ ಆಲ್ ಟೈಮ್ ಹೈ ಲೆವೆಲ್ಗಳು. ನೀವು ಡೈಲಿ ಕ್ಯಾಂಡಲಲ್ಲಿ ಹೋಗ್ಬಿಟ್ಟು ಹಿಂದೆ ನೋಡೋದಾದರೆ 26,277. ಇವತ್ತು 26,246 ಮಾಡಿದೆ. ಒಂದು 20 ಪಾಯಿಂಟ್ಗಳು ಕಮ್ಮಿ ಅಷ್ಟೇ, 20-30 ಪಾಯಿಂಟ್ಗಳು ಕಮ್ಮಿ ಆಲ್ ಟೈಮ್ ಹೈಗೆ ಅಲ್ಲಿ ತನಕ ಮಾಡಿದೆ. ಬಟ್ ಓವರಾಲ್ ದಿನ ಅಂತ ನೋಡೋದಾದರೆ ಇವತ್ತು ಕೂಡ ಇದು ಡೋಜಿನಲ್ಲಿ ಎಂಡಿಂಗ್ ಆಗಿದೆ. ಅಂದರೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಅದು ಸಹಜನೇ, ಆಲ್ ಟೈಮ್ ಹೈಗಳಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳೋರು ಇರ್ತಾರೆ, ಇದೆಲ್ಲ ಇರುತ್ತೆ. ಏನು ಹೆಲ್ಪ್ ಆಯಿತು ಹಾಗಾದರೆ ಮಾರ್ಕೆಟಿಗೆ ಅಂತಂದರೆ ನೋಡಿ, US ಇಂದ ಏನು ಹೇಳಿದರೆ 50% ಸ್ವಲ್ಪ ಇವಾಗ ತಣ್ಣಗಾಗೋ ಥರ ಕಾಣಿಸ್ತಾ ಇದ್ದಾರೆ ಟ್ರಂಪ್ ಅವರು ಒಂದೊಂದೇ ವಿಚಾರಗಳಲ್ಲಿ. ಎಸ್ಪೆಷಲಿ ಇಂಡಿಯಾ ವಿಚಾರದಲ್ಲಿ ಕಾಫಿ, ಟೀ ಮತ್ತು ಸ್ಪೈಸಸ್ ಮಸಾಲೆ ಪದಾರ್ಥಗಳಿಗೆ 50% ಟ್ಯಾರಿಫಿಂದ ಅದನ್ನ ತೆಗೆದುಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ತೆಗೆದುಹಾಕಂದ್ರೆ ಏನು ಸ್ವಾಮಿ, ಅವರು ತಗೊಳ್ತಾ ಇರೋದೇ ಇಲ್ಲಿಂದ, ಅಲ್ಲಿ ಜನ ಉಪಯೋಗಿಸ್ಬೇಕು ಅಂತಂದರೆ ಇಲ್ಲಿಂದ ಹೋದರೆ ತಾನೇ ಆಗೋದಿಲ್ಲ ಅಂತಂದರೆ ಅವ್ರು ಯಾರು ಉಪಯೋಗಿಸೋಕ್ಕಾಗಲ್ಲ, ಇವ್ರಿಗೆ ಬಯಕ್ಕೆ ಶುರು ಮಾಡ್ತಾರೆ. ಸೊ ಆ 3 ಪ್ರಾಡಕ್ಟಿಗೆ ತೆಗೆದುಹಾಕಿದ್ದಾರೆ. ಇವಾಗ ಕ್ರಮೇಣವಾಗಿ ಇದೇ ಥರ ಇಂಡಿಯನ್ನಿಂದ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಹೋಗುತ್ತೋ ಅದಕ್ಕೆ ಬರ್ತಾ ಹೋದರೆ ಅದು ಪಾಸಿಟಿವ್ ಆಗ್ತಾ ಹೋಗ್ಬೋದು ನಮಗೆ. ಜೊತೆಗೆ ಎನ್ವಿಡಿಯಾ ರಿಸಲ್ಟ್ಸ್ ಕೂಡ ಇತ್ತು. ಸೊ ಎಲ್ಲ ಕಡೆ ಒಂದು AI ಬಬಲ್ ಈ ಥರ ಅಂತಿದ್ದಾಗ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಅರ್ನಿಂಗ್ಸ್ನ ಅಪ್ಡೇಟ್ ಕೊಟ್ಟಿದ್ದಾರೆ. ಎನ್ವಿಡಿಯಾ ಸ್ಟಾಕ್ಗಳು ಮೇಲುಗಡೆ ಹೋಯಿತು. ಜೆಮಿನೈ 3 ತರ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಕೂಡ ಒಂದು ಚೇತರಿಕೆ ಕಟ್ಟಿಸಿದೆ. ಜೊತೆಗೆ ಕ್ರೂಡಲ್ಲಿ ಬಿದ್ದಿದ್ದಕ್ಕೆ ಕಾರಣ ರಷ್ಯಾ ಮತ್ತು ಉಕ್ರೇನ್ದು ಮತ್ತೆ ಇವಾಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋ ಥರ ಜಾಸ್ತಿ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಕ್ರೂಡ್ ಕೂಡ ಒಂದು ಸೆಟ್ ಆಗಿದೆ. ನೋಡಿ, ಕ್ರೂಡ್ ಯಾವಾಗ ಜಾಸ್ತಿ ಆಗುತ್ತೆ, ಯುರೋಪಿಯನ್ ಕಂಟ್ರಿಗಳಲ್ಲಿ ಒಂದಿಷ್ಟು ಟೆನ್ಷನ್ಗಳು ಜಾಸ್ತಿ ಆದರೆ, ಮತ್ತೆ ಯುದ್ಧಗಳು, ದೇಶಗಳು ಕಾನ್ಫ್ಲಿಕ್ಟಲ್ಲಿ ಎದುರಾಯಿತು ಅಂತಂದರೆ ಏನಪ್ಪ ಹಿಂಗೆ ಎಕ್ಸ್ಪೋರ್ಟ್ ಏನು ಕತೆ, ಯಾರ ಮೇಲೆ ಸ್ಯಾಂಕ್ಷನ್ ಆಗ್ತಾರೋ ಅಂತ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತು ಎಲ್ಲ ತಿಳಿಯಾಗ್ತಾರೋ ಸಿಚುವೇಶನ್ ಬರ್ತಿದೆ ಅಂದರೆ ಕ್ರೂಡು ಕೂಡ ಅದು ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಗಳು ಕಾರಣ ಆಯಿತು. ಜೊತೆಗೆ ಇವತ್ತು ಫೆಡ್ ಮಿನಿಟ್ಸ್ ಅಂತ US ಇಂದ ಡೇಟಾ ಬರೋದಿರುತ್ತೆ, ಅದು ಕೂಡ ಇಂಪಾರ್ಟೆಂಟು. ನೋಡೋಣ ಅದು ಏನಾಗ್ತಾ ಹೋಗುತ್ತೆ ಅಂತ. ಬಟ್ ಮಾರ್ಕೆಟ್ ಅಂತ ಸದ್ಯಕ್ಕೆ 26,200 ಆಲ್ ಟೈಮ್ ಹೈಗೆ 30 ಪಾಯಿಂಟ್ಗಳು ಕೆಳಗಡೆ ಬಂದು ನಿಂತಿದೆ. ಬ್ಯಾಂಕ್ ನಿಫ್ಟಿ ನಮಗೆ ಗೊತ್ತಿದೆ ಆಲ್ರೆಡಿ ಅದು ಆಲ್ ಟೈಮ್ ಹೈಯಲ್ಲಿದೆ ಬ್ಯಾಂಕ್ ನಿಫ್ಟಿ. ಸೊ ಅದು ಇವತ್ತು ಕೂಡ ಕಂಟಿನ್ಯೂಷನ್ ಆಗಿರ್ಬೋದು. ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಿಗೆ ನಮ್ಮ FIDA ಡೇಟಾಗಳು ಬಂದಿಲ್ಲ ಇನ್ನು. ಸೊ ನಿನ್ನೆ FIಗಳು ಬೈಂಗ್ ಮಾಡಿದ್ರು, FIDA ಇಬ್ಬರು ಕೂಡ ಬೈ ಮಾಡಿದ್ರು. ಇವತ್ತು ಕೂಡ ಬಹುಶಃ FIDAಗಳು ಇಬ್ಬರು ಕೂಡ ಬೈ ಮಾಡಿರ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕೂಡ ಒಂದು ಹೊಸ ಹೈನ ಮಾಡಿದೆ ಆಲ್ ಟೈಮ್ ಹೈಗಳಲ್ಲಿ, ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಸೆನ್ಸೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, 85,000ದಿಂದ 85,500 ಈ ಒಂದು ಸಣ್ಣ ರೇಂಜಲ್ಲಿರುವಂಥ ಎಕ್ಸ್ಪೈರಿ ಆಗ್ಬೋದು ಅಂತ ಮಾತಾಡಿದ್ವಿ. ಇವತ್ತು ಒಂದು ಮೇಲ್ಗಡೆ ಅಟೆಂಪ್ಟ್ ಕೂಡ ಮಾಡ್ತು. ಆಲ್ಮೋಸ್ಟ್ 85,700 800 ತನಕ ಕೂಡ ಅಟೆಂಪ್ಟ್ ಮಾಡಿತ್ತು. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಇವತ್ತು ಟ್ರ್ಯಾಕ್ ಮಾಡಿದ್ರೆ ನೋಡಿ, ಇನ್ನು FIDA ಡೇಟಾ ಬಂದಿಲ್ಲ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಸೆನ್ಸೆಕ್ಸ್ ಅನ್ನು ತಾನು ನೋಡ್ತಾ ಬರೋದಾದರೆ 85,500 ಈ 600 ಈ ಪೊಸಿಷನ್ಗಳಲ್ಲಿ ಜಾಸ್ತಿ ಉಳಿಸ್ಕೊತ ಹೋದರು. ಕೊನೆ ಟೈಮಲ್ಲೂ ಕೂಡ ಅದು ಒಳ್ಳೆಯದಂಥ ಸಪೋರ್ಟೇ ಉಳಿತಾ ಹೋಯಿತು. ಅಲ್ಲಿ 86,000ದಲ್ಲಿ 85,700 ರೆಸಿಸ್ಟೆನ್ಸ್ನ ಉಳಿಸ್ಕೊಂಡು ಈ ರೇಂಜಲ್ಲಿ ಮುಗಿಸಿದ್ರು. ಬಟ್ ಇವತ್ತು 85,000ದಿಂದ 85,500 ಅಂತ ಮಾತಾಡ್ಕೊಂಡಿದ್ವಿ ಬೆಳಗ್ಗೆ. ಅದಾದಮೇಲೆ ಆ ರೇಂಜನ್ನು ದಾಟು ಕೂಡ ಮೇಲ್ಗಡೆ ಹೋಗಿತ್ತು ಸೆನ್ಸೆಕ್ಸ್ ಇವತ್ತು. ಸೊ ಇವತ್ತು ಒಂದು ವರ್ಡಾಗೆ ಒಂದು ತುಂಬ ಏನೋ ಹೆಚ್ಚಿನ ವಾಲಟಿಲಿಟಿ ಬರದಲ್ಲೇ ಒಂದೇ ಥರನೇ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಸೆಟಲ್ ರೇಂಜ್ ಸೆನ್ಸೆಕ್ಸ್ಗೆ 500-600 ಪಾಯಿಂಟ್ಗಳೆಲ್ಲ ಏನೋ ಲೆಕ್ಕನೇ ಅಲ್ಲ. IPO ಅಂತಂದಾಗ ನೆನಪಾಗ್ತಾ ಹೋಯಿತು. IPOನಲ್ಲಿ
ಇಂಡಿಯಾದಲ್ಲಿ ಲಿಸ್ಟೆಡ್ IPOಗಳಲ್ಲಿ ಇವಾಗ ನೀವು ನೋಡೋದಾದ್ರೆ ನಿನ್ನೆ ಅಷ್ಟೇ ಮಾತಾಡಿದ್ವಿ ಗ್ರೋ ಬಗ್ಗೆ, ಆಲ್ಮೋಸ್ಟ್ 100% ರಿಟರ್ನ್ ಕೊಟ್ಟಿದೆ ಅಂತ. ಇವತ್ತು 10% ಲೋಯರ್ ಸರ್ಕ್ಯೂಟಿಗೆ ಹೋಯಿತು ಗ್ರೋ ಸ್ಟಾಕು. ಆದ್ರೂ ಕೂಡ ಲಿಸ್ಟಿಂಗ್ ಗೇನಿಂದ ಅಂತ ನೋಡೋದಾದ್ರೆ 156, ಆಲ್ಮೋಸ್ಟ್ 56%, ಅಂದರೆ ಲಿಸ್ಟ್ ಆಗಿ ದಿನದಿಂದನೇ ಆಲ್ಮೋಸ್ಟ್ 39-40%, 100ಕ್ಕೆ ಇದ್ದಿದ್ದು ಲಿಸ್ಟಿಂಗ್ ಪ್ರೈಸು. ಲಿಸ್ಟಿಂಗ್ ದಿನನೇ ಕ್ಲೋಸಿಂಗ್ 131 ಇವತ್ತು ಲೋಯರ್ ಸರ್ಕ್ಯೂಟಿಗೆ ಬಂದರೂ ಕೂಡ 156ರಲ್ಲಿ ಕ್ಲೋಸಿಂಗ್ ಆಗಿದೆ. 56% ಗೇನ್ಸು ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ದಿದ್ರಿ ಅಂತಂದರೆ. ಜೊತೆಗೆ ಈ ಫಿಸಿಕ್ಸ್ ವಾಲ ಕೆಲವೊಂದೆಲ್ಲ ಬಂದಿತ್ತಲ್ಲ, ಅದರಲ್ಲೆಲ್ಲ ಇವಾಗ ಅದರಲ್ಲೂ ಕೂಡ ಒಂದು ಕರೆಕ್ಷನ್ ಬಂದಿದೆ ಇವತ್ತು. ಸೊ IPO ಸಿಚುವೇಷನ್ ನಿಮ್ಗೆ ಗೊತ್ತಿನ ಮಾರ್ಕೆಟ್ ಹೇಗಿರುತ್ತೋ ಹಾಗೆ ಬಿಹೇವ್ ಆಗ್ತಾ ಇರುತ್ತೆ. ಸೊ ಬೆಸ್ಟ್ ಸಿಚುವೇಷನ್ ಯಾವ ಥರ ಇರುತ್ತೆ ಅಂತಂದರೆ, ಒಂದು ಒಳ್ಳೆ ಲಿಸ್ಟಿಂಗ್ ಗೇನ್ ಕೊಡ್ತು ಮತ್ತೊಂದು ಆಯಿತು ಅಂದರೆ, ಎಸ್ಪೆಷಲಿ ಈಗಿನ ಹೊಸ ಬರ್ತಿರೋ IPOಗಳಲ್ಲಿ ಎಕ್ಸಿಟ್ ಮಾಡೋದೇ ಒಂದು ಸೂಕ್ತ ನಿರ್ಧಾರ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಿಂದೆ ಎಲ್ಲ IPO ಬರ್ತಿದೆ ಅಂತಂದರೆ, ಈಗ ಇನ್ಫೋಸಿಸ್ IPO ಬಂದಾಗ ಅಥವಾ ಯಾವುದೇ ಒಂದು IT ಕಂಪ್ನಿಗಳದ್ದಾಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಹಿಂದೆ IPO ಬಂದಾಗ ಓವರ್ ದ ಇಯರ್ಸ್ ಅದು ಗ್ರೋತ್ ಆಗ್ತಾ ಇತ್ತು. ಆ ಒಂದು ಸಸ್ಟೈನಬಲ್ ಮಾಡೆಲ್ ಇರ್ತಾ ಇತ್ತು. ಇವಾಗ ಏನಾಗ್ತಾ ಇದೆ, IPO ಬರಬೇಕು ಅಂತಲೇ ಅದ್ರ ವ್ಯಾಲ್ಯೂಯೇಷನ್ನ ಪಂಪ್ ಮಾಡಿ ತೊಗೊಂಡಿರ್ತಾರೆ. ಅದ್ರ ಮೇಲೂ ಲಿಸ್ಟಿಂಗ್ ಏನು ಸಿಕ್ತು ಅಂತಂದರೆ ನಮ್ಮ ಅದೃಷ್ಟ ಅಂತೇಳಿ ಅಲ್ಲಿಂದಲ್ಲೇ ಎಕ್ಸಿಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ರಾದರ್ ದೆನ್ ಕೀಪಿಂಗ್ ಇಟ್ ಫಾರ್ ಅ ಲಾಂಗ್ ಟರ್ಮ್ ಥರ ಇಟ್ಕೊಳೋದಕ್ಕಿಂತ. ಸೊ ಆ ಸ್ಟ್ರಾಟಜಿನೇ ಬೆಸ್ಟಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಲಿಸ್ಟಿಂಗ್ ಏನೇನು ಬರುತ್ತೆ ಅಲ್ಲಿ ಎಕ್ಸಿಟ್ ಆಗಿ ಅದಾದಮೇಲೆ ಮತ್ತೆ ನಿಮ್ಗೆ ಒಳ್ಳೆ ಹೆಂಗಿದ್ರು ಬಿತ್ತು, ಒಳ್ಳೆ ಲೆವೆಲ್ಲು ಬರ್ತಾ ಇದೆ, ಆ ಕಂಪ್ನಿನಲ್ಲೂ ನಮ್ಗೆ ಭರವಸೆ ಇದೆ ಅಂದರೆ ಆಮೇಲೆ ಎಂಟ್ರಿ ಮಾಡ್ಕೊಳ್ಳಿ. ಸುಮ್ಮನೆ ಇನ್ಸ್ಟೆಡ್ ಆಫ್ ಹೋಲ್ಡ್ ಮಾಡಿ ಆಮೇಲೆ ಮತ್ತೆ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಹೋಲ್ಡ್ ಮಾಡಿ ಆ ಲಿಸ್ಟಿಂಗ್ ಏನು ಕಳ್ಕೊಳೋದಕ್ಕಿಂತ ಬರೋದನ್ನು ಬಂದಾಗ ಏನು ಲಿಸ್ಟಿಂಗ್ ಏನಾಗುತ್ತಾ ಆವಾಗ ಎಕ್ಸಿಟ್ ಮಾಡೋದೇ ಸೂಕ್ತ ನಿರ್ಧಾರ ಅಂತ ಅನಿಸುತ್ತೆ. ಸುಮಾರು ಸ್ಟಾಕ್ಗಳಲ್ಲಿ ಅದೇ ರೀತಿ ಪ್ಯಾಟರ್ನ್ಗಳು ಕೂಡ ಕಾಣಿಸ್ತಾ ಇದೆ ನಮಗೆ. ಸೊ ಇದಲ್ದಲೆ ಇಂಡಿಯಾ ವಿಕ್ಸು ಇವತ್ತು ನಾವು ನೋಡ್ತಾ ಬರೋದಾದರೆ 12 ಅಲ್ಲೇ ಇದೆ. ಅಂದರೆ ಇಂಡಿಯಾ ವಿಕ್ಸು ಇನ್ನೂ ಕೂಡ ಕೆಳಗಡೆ ಹೋಗಿಲ್ಲ, ಅಂದರೆ ಒಂದು ಕಾಷನ್ ಸೆಂಟಿಮೆಂಟ್ ಇದೆ ಈಗಲೂ ಕೂಡ. ಹಾಗಾಗಿ ಇನ್ನೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಅಂತೂ ಇಲ್ಲ. ಯಾಕೆಂದರೆ ಎನಿ ಪಾಯಿಂಟ್ ಟೈಮಲ್ಲಿ ಇವಾಗ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಹೋಗ್ಬೋದು. ಜೊತೆಗೆ US ಡೇಟಾ ಈ ಥರದ್ದೆಲ್ಲ ಬರೋದು ಕೂಡ ಇದೆ ಅಲ್ವಾ. ಇಲ್ಲಿ ನೋಡಿ, ಹಿಂದೆ ಈ ಝೋನಿಗೆ ಬಂದಾಗೆಲ್ಲ ಶಾರ್ಪಾಗಿ ಸೆಲ್ಲಿಗೆ ಬಂದಿದೆ. ಸೊ ಇವಾಗ ಆಲ್ ಟೈಮ್ ಹೈಗೆ ಬಂದಿದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲ್ ಹತ್ರ ಬಂದಿದೆ. ಅದು ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. 2024ರಲ್ಲಿ ಬಿಟ್ಟರೆ ಈಗ ಒಂದು ವರ್ಷ ಆದಮೇಲೆ ಬರ್ತಾ ಇರೋಂಥ ಲೆವೆಲ್ ಅಂತ. ಸಹಜವಾಗಿ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ಬಿಡೋದಿಲ್ಲ ಮೇಲ್ಗಡೆ ಹೋಗೋದಕ್ಕೆ. ಅದೇ ಒಂದು ರೆಸಿಸ್ಟೆನ್ಸ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಸೊ ನೋಡೋಣ ಎಕ್ಸಾಕ್ಟಾಗಿ ಆ ಪಾಯಿಂಟಲ್ಲಿ ಕ್ಲೋಸಿಂಗ್ ಆಗಿದೆ, ನಾಳೆ ಒಂದು ಸೆಲ್ಲಿಂಗ್ ಥರ ಬರುತ್ತಾ ಅಥವಾ ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗುತ್ತಾ, ಒಂದು ಹೊಸ ಹೈನ ಮಾಡಿ ಆಮೇಲೆ ಪ್ರಾಫಿಟ್ ಬುಕಿಂಗ್ ಬರುತ್ತೆ ನಿಫ್ಟಿನಲ್ಲಿ ಅನ್ನೋದು ಇವಾಗ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿಯಾಗಿ ಕ್ರೂಡ್ ಇವತ್ತು ಕೂಡ ಅದೇ ಝೋನಲ್ಲೇ ಇದೆ, ಏನು ಚೇಂಜಸ್ ಮಾಡ್ತಾ ಇಲ್ಲ. ನೋಡಿ, ಕ್ರೂಡಿಗೆ ಹೇಳಿದ್ದೀನಿ ಎಂಟ್ರಿ ನಮ್ಗೆ ಯಾವಾಗಿದೆ ಅಂತಂದರೆ, ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಆಚೆ ಈಚೆ ಹೋಗಬೇಕು. ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಆಚೆ ಈಚೆ ಹೋಗೋ ತನಕ ಅಲ್ಲಿ ಏನೋ ಒಂದು ಆ್ಯಕ್ಷನ್ ತೊಗೊಳೋಕ್ಕೆ ಹೋಗಬಾರ್ದು. ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಬಟ್ ಸದ್ಯದಲ್ಲೇ ಒಂದು ಒಳ್ಳೆ ಮೂಮೆಂಟ್ ಬರೋ ಥರ ಇದೆ. ಏನಾದ್ರು ಕೆಳಗಡೆ ಬಿತ್ತು ಅಂದರೆ ಅದು ಮಾರ್ಕೆಟಿಗೆ ಪೂರಕವಾಗಿರುತ್ತೆ, ಮಾರ್ಕೆಟಿಗೆ ಸಪೋರ್ಟಿವ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿ ಶುರು ಆಯಿತು ಅಂದರೆ ಅದು ಮಾರ್ಕೆಟಿಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋಕ್ಕೆ ಇಂಡಿಕೇಶನ್ ಕೊಡ್ತಾ ಹೋಗ್ಬೋದು. ನ್ಯಾಚುರಲ್ ಗ್ಯಾಸು ನಿನ್ನೆ ಏನೋ ಒಂದು ದೊಡ್ಡ ರೀತಿಯಾದಂಥ ಪುಲ್ ಬ್ಯಾಕ್ ಆಗಿತ್ತು, ಈಗ 400 ಆ ಲೆವೆಲಲ್ಲೇ ಹೋರ್ ಆಗ್ತಾ ಇದೆ. ನೋಡಿ, ಈ ಥರ ಒಂದೇ ಸಲ ಶಾರ್ಪ್ ಆಗಿ ಈ ಥರ ಮೂಮೆಂಟ್ ಆದರೆ ಸಾಮಾನ್ಯವಾಗಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಇಲ್ಲಿ ಒಂದು ಅಟೆಂಪ್ಟ್ ಆಗಿತ್ತು, ಈಗ ವಾಪಸ್ ಆ ಲೆವೆಲ್ಗೆ ಹೋಗಿ ಟೆಸ್ಟ್ ಮಾಡ್ತಾ ಇದೆ 400 ಲೆವೆಲ್ಸು. ನೋಡಿ, ಇಲ್ಲಿಂದ ವಾಪಸ್ ಕರೆಕ್ಷನ್ ಬಂದು 360 ಈ ಕಡೆಗೆ ಬರೋಕ್ಕೆ ಹೋಗುತ್ತಾ ಅಥವಾ ಇಲ್ಲೇ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿಬಿಟ್ಟು ಇದ್ರೊಳಗಡೆ ಉಳ್ಕೊಳುತ್ತಾ ಅಂತ. ಸದ್ಯಕ್ಕೆ ಮೇಲ್ಗಡೆ ಕೆಳಗಡೆ ಏನೂ ಇಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದೇ ಝೋನಲ್ಲಿ ನಿಂತ್ಕೊಳ್ಳೋ ಥರ ಸಿಚುವೇಶನ್ಗಳು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಗೋಲ್ಡು ಕೂಡ ಒಂದು ಪಾಸ್ ಆಗಿದೆ, ಒಂದು ವೀಕ್ನೆಸ್ ಸೆಂಟಿಮೆಂಟ್ ಕೆಳಗಡೆ ಹೋಗುತ್ತಾ ಇದೆ ಅನ್ನೋಷ್ಟೊತ್ತಿಗೆ ಇಲ್ಲಿ 4000 ಆ ಲೆವೆಲ್ ಬಂದಾಗ ಸಪೋರ್ಟ್ ತೊಗೊಂಡು ನಿಂತಿದೆ. ಸೊ ಗೋಲ್ಡು ಕೂಡ ವೇಟ್ ಆ್ಯಂಡ್ ವಾಚ್ ಮಾಡೋ ಥರ ಸಿಚುವೇಷನಲ್ಲಿ ಕಾಣಿಸ್ತಾ ಇದೆ. ಫೆಡ್ ಮಿನಿಟ್ಸ್ ಏನು ಬರುತ್ತೆ ಅನ್ನೋದಕ್ಕನ್ನ. ಅದೇ ರೀತಿಯಾಗಿ ಸಿಲ್ವರ್ ಅಂತ ನೋಡೋದಾದ್ರೂ ಕೂಡ ಅದು ಅಲ್ಲೇ ಇದೆ. ಕಾಪರ್ ಬಗ್ಗೆ ಹೇಳಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ, ಸರ್ ನೀವು ಕಾಪರ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಾ, ಬಟ್ ಎಲ್ಲರೂ ಕಾಪರ್ನ ಟ್ರ್ಯಾಕ್ ಮಾಡ್ತಾ ಇರೋದಿಲ್ಲ. ಸಾಧ್ಯವಾದಾಗ ನಾನು ಹೇಳ್ತಾನೆ ಇರ್ತೀನಿ. ಸೊ ಇದರಲ್ಲೂ ಕೂಡ ಒಂದು ಮೂಮೆಂಟ್ ಪೆಂಡಿಂಗ್ ಇದೆ. ಈ ಝೋನ್ ಬಿಟ್ಟು ಮೇಲ್ಗಡೆ ಹೋದರೆ 5.2 ಇಂದ ನಮಗೆ ಒಂದು ಒಳ್ಳೆ ಬ್ರೇಕ್ಔಟ್ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಕಾಪರ್ ಆಗಲಿ, ಸಿಲ್ವರ್ ಆಗಲಿ, ಗೋಲ್ಡ್ ಆಗಲಿ ಡಾಲರ್ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಡಾಲರಲ್ಲಿ ಕ್ರ್ಯಾಶ್ ಆದರೆ ಮಾರ್ಕೆಟು ಇಲ್ಲೇ ನಿಂತರು, ಅಂದರೆ ರುಪಿ ಸ್ಟ್ರಾಂಗ್ ಆಯಿತು, ಡಾಲರ್ ವೀಕ್ ಆಯಿತು ಅಂತಂದರೆ ಏನೂ ಚೇಂಜಸ್ ಆಗಲಿಲ್ಲ ಅಂತಂದ್ರೂ ಕೂಡ ನಮ್ಮ ಬೆಲೆ ಇಂಡಿಯಾದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಕಾಪರ್ ಆಗಲಿ MCX ಇಂದ ನಾವು ಮಾತಾಡ್ತಾ ಇಲ್ಲ, ಬದಲಿಗೆ ಗ್ಲೋಬಲ್ ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನ್ಯಾಸ್ಡ್ಯಾಕು ಬಿಕಾಸ್ ಆಫ್ ಈ ರಿಸಲ್ಟ್ಸ್ ಇದೆಲ್ಲ ಕಾಣಿದ್ರೆ ತುಂಬ ಒಂದು ಒಳ್ಳೆ ರೀತಿಯಂತ ಮೇಲ್ಗಡೆ ಮೂಮೆಂಟ್ನ ಕೊಟ್ಟಿತ್ತು, ಆದರೆ ಕೊನೆ ತನಕ ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದು ನಿಂತಿದೆ. ಈ ಲೆವೆಲ್ನ ಏನಾದರೂ ಬ್ರೇಕ್ ಆಗೋ ಥರ ಸಿಚುವೇಶನ್ ಬಂತು ಅಂದರೆ ಅದು ಕೆಟ್ಟದಾಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಬಟ್ ಒಳ್ಳೆ ಫಾಲ್ನು ಕೂಡ ತೊಗೊಂಡಿದೆ. ಒಂದು ವಾಪಸ್ ಅಟೆಂಪ್ಟ್ ಮಾಡುತ್ತೆ 25,200 ತನಕ ಅಟೆಂಪ್ಟ್ ಮಾಡಿ ಅಲ್ಲಿಂದ ವಾಪಸ್ ಕರೆಕ್ಷನ್ ಬರುತ್ತೆ ಅಂತ ನೋಡೋಣ. ಯಾಕಂದರೆ ಅಲ್ಲಿಂದನೇ ಮೇಜರ್ ಶಾರ್ಪ್ ಫಾಲ್ ಅಂತ ಬಂದಿದ್ದಂಥದ್ದು. ಸೊ ಹಾಗಾಗಿ ನೋಡೋಣಂತೆ ಅಲ್ಲಿ ಏನು ರಿಯಾಕ್ಟ್ ಮಾಡುತ್ತೆ ಅಂತ. ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಹೇಳ್ತಾ ಹೋಗೋದಾದರೆ ಏನು ಅಂಥದ್ದಿಲ್ಲ. ಇನ್ಫೋಸಿಸ್ದು ಇವತ್ತಿಂದ ಬೈಬ್ಯಾಕ್ ಶುರುವಾಗಿದೆ. 18,000 ಕೋಟಿಯ ಬೈಬ್ಯಾಕ್ ನಿಮ್ಗೆ ಗೊತ್ತಿದೆ. ಸೊ ಪಾರ್ಟಿಸಿಪೇಟ್ ಮಾಡೋರು ನೋಡಿ, ನಿಮ್ಮ ಟ್ಯಾಕ್ಸ್ ಬ್ರ್ಯಾಕೆಟ್ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ. 2017-18ರಲ್ಲಿ ಯಾರಾದರೂ SGBನ ತೊಗೊಂಡಿದ್ರೆ, SGB ಸೀರೀಸ್ 8 ಅಂತ ಲಾಂಚ್ ಆಗಿತ್ತು ಅವಾಗ. ಈಗ 12,300 ರೂಪಾಯಿಗೆ RBI ಅವರು ಅದನ್ನ ರಿಡಮ್ಷನ್ ಮಾಡ್ಕೊತಿದ್ದಾರೆ. ನಿಮ್ಗೆ ಗೊತ್ತಿದೆ SGBನಲ್ಲಿ 8 ವರ್ಷಕ್ಕೆ ಸಾವರಿನ್ ಗ್ಯಾರಂಟಿ ಇರುತ್ತೆ. ಅದಾದಮೇಲೆ ಟ್ಯಾಕ್ಸ್ ಫ್ರೀ ಆಗಿ ನಿಮಗೆ ರಿಟರ್ನ್ಸ್ ಬರ್ತಾ
ಹೋಗುತ್ತೆ. ಇಯರ್ಲಿ 2.5% ರಿಟರ್ನ್ಸ್ ಕೂಡ ಕೊಡ್ತಾ ಇದ್ರು. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ SGBನ ಪಾಸ್ ಮಾಡಿದ್ದಾರೆ, ಯಾವುದು SGB ನಡೀತಾ ಇಲ್ಲ. ಬಟ್ ಹಿಂದೆನೇ ಯಾರಾದರೂ ಬೈ ಮಾಡಿ ಇಟ್ಟಿದ್ರಿ ಅಂತಂದರೆ ನಿಮಗೆ ಇವಾಗ ರಿಡಮ್ಷನ್ ಮಾಡ್ಕೊಳ್ಳೋಕ್ಕೆ ಸಮಯ ಇರುತ್ತೆ. ಓವರಾಲ್ ಲೆಕ್ಕ ಹಾಕಿ ನೋಡೋದಾದರೆ 8 ವರ್ಷದಲ್ಲಿ 317% ರಿಟರ್ನ್ಸ್ನ ಕೊಟ್ಟಿದೆ ಯಾವುದು ಆ SGB ಸೀರೀಸ್, ಆ ಪರ್ಟಿಕ್ಯುಲರ್ ಸೀರೀಸು. ಸೊ ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ NVIDIA ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ. ಇವತ್ತು FOMC ಮಿನಿಟ್ಸ್ ಇದೆ, ನೋಡೋಣ. ಒಂದಿಷ್ಟು 50% ಜನ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಬೇಕು ಅಂತ ಇದ್ದಾರೆ, ಇನ್ನು 50% ಜನ ಇಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, 3% ಮೇಲೆ ಹೋಗಿದೆ, ಇಂಟ್ರೆಸ್ಟ್ ರೇಟ್ ಬೇಡ ಅಂತ ಹೇಳ್ತಿದ್ದಾರೆ. ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ಬೋದು. ಅದಕ್ಕೆ ತಕ್ಕಂಗೆ ಗೋಲ್ಡಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಹೋಗ್ಬೋದು. ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಅಂದರೆ ನಿಮ್ಗೆ ಗೊತ್ತಿದೆ ಪೊಲಿಟಿಕಲ್ ನ್ಯೂಸು, ಬಿಹಾರಲ್ಲಿ ಮತ್ತೆ 10ನೇ ಬಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಏನು ಮಾರ್ಕೆಟಿಗೆ ಸ್ಪೆಸಿಫಿಕ್ ಆಗಿರುವಂಥ ಇವೆಂಟ್ ಅಂತ ಕಾಣಿಸ್ತಿಲ್ಲ. ಒಂದು GST ಕಟ್ ಮಾಡಿದ್ರಲ್ಲ ಈ ಸೋಲಾರ್ ಮಾಡ್ಯೂಲ್ಸು ಇದೆಲ್ಲದ್ರದ್ದು ಕೂಡ, ಅದಕ್ಕೆ ಒಂದಿಷ್ಟು ಯಾರು ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ, ಡೆವಲಪರ್ಸ್ ಇರ್ತಾರೆ, ರಿನ್ಯೂವಬಲ್ ಎನರ್ಜಿ ಡೆವಲಪರ್ಸು, ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಅವರಿಗೆಲ್ಲ ಒಂದಿಷ್ಟು ಇದರಿಂದ ಬೆನಿಫಿಟ್ ಆಗಿದೆ ಅಂತ ಕೇಳ್ತಾ ಇದೆ. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಹೊರತುಪಡಿಸಿ ಏನು ಸ್ಪೆಸಿಫಿಕ್ ಆಗಿರುವಂಥ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ ನಾಳೆಗೋಸ್ಕರ. ಸೊ ನೋಡೋಣ US ಕಡೆಯಿಂದ ಏನು ನ್ಯೂಸ್ ಬರುತ್ತೆ, ಯಾವ ರೀತಿ ಆಗುತ್ತೆ ಅಂತ. ರಿಸಲ್ಟ್ಸ್ಗಳು Q2 ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟು. ಈಗ ಒಂದು ಮಾರ್ಕೆಟು ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇದೆ. ಅಂದರೆ ನಮ್ಮ ಗ್ಲೋಬಲ್ ಏನಾದರೂ ಕೂಡ ನಮ್ಮದು ತಲೆ ಕೆಡಿಸ್ಕೊಂಡಿಲ್ಲ. ಆಲ್ಮೋಸ್ಟ್ ಯಾವ ರೀತಿಯಾಗಿ ಬಿದ್ದಿತ್ತೋ 2024ರಿಂದ ಶಾರ್ಪಾಗಿ ಏನು ಕರೆಕ್ಷನ್ ಬಂದಿತ್ತೋ ಅದಿಷ್ಟನ್ನು ದಾಟ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೀವಿ. ಬಟ್ ಈ ಲೆವೆಲಲ್ಲೇ ಹುಷಾರಾಗಿರ್ತಾ ಹೋಗಬೇಕು. ಯಾಕೆಂದರೆ ಆಲ್ ಟೈಮ್ ಹೈ ಲೆವೆಲ್ಲು ಒಂದು ವರ್ಷ ಆದಮೇಲೆ ಅಟೆಂಡ್ ಮಾಡ್ತಿರೋಂಥ ಲೆವೆಲ್ಲು. ಅವಸರ ಬೇಡ. ಇಲ್ಲಿ ಪಾಸ್ ಎಲ್ಲ ಆಗಿದೆ, ಒಂದು ನಿಧಾನಕ್ಕೆ ಬಂದಿದೆ ಮೂಮೆಂಟು. ಬಟ್ ಬ್ರೇಕ್ಔಟ್ ಕೊಡುತ್ತಾ ಅಥವಾ ಇಲ್ಲಿಂದ ಒಂದು ಶಾರ್ಪ್ ಫಾಲ್ ಬರುತ್ತಾ ಮತ್ತೆ ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋಣಂತೆ. ಸೊ ಟ್ಯಾರಿಫಿಂದು ಕ್ಲಿಯರ್ ಆಗಿ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ಗಳು ಟ್ಯಾರಿಫಿಗೆ ಆ್ಯಡ್ ಆಗಿ ಇಂಡಿಯಾಗೆ ಪಾಸಿಟಿವ್ ಆಗೋ ಥರ ಬಂದರೆ ಔಟ್ಕಮ್ಮು, ಜೊತೆಗೆ ಈ ವಾರ್ ಸಿಚುಯೇಷನ್ನು ಕೂಡ ಕಂಪ್ಲೀಟ್ ಆಗಿ ನಿಂತರೆ, ಮತ್ತು ಬಬಲ್ ಈ ಥರ ಅಂತೆಲ್ಲ ಆಗ್ತಿದೆಯಲ್ಲ, ಅದರಲ್ಲಿ ಒಂದು ಹೆಲ್ದಿ ಕರೆಕ್ಷನ್ ಆಗಿ ಇಲ್ಲ ಇದು ಲಾಂಗ್ ಟರ್ಮಲ್ಲಿ ಸಸ್ಟೈನಬಲ್ ಮಾಡಲ್ ಅನ್ನೋದು ಪ್ರೂವ್ ಆದರೆ ಆಗ ಮಾರ್ಕೆಟಿಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಸಿಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಈ 3 ಫ್ಯಾಕ್ಟರ್ಗಳು ಇರೋ ತನಕ ಮಾರ್ಕೆಟ್ ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇರುತ್ತೆ. ಯಾವ ಟೈಮಲ್ಲಿ ಗ್ಲೋಬಲ್ ಮಾರ್ಕೆಟಲ್ಲಿ ಏನೇ ಚೇಂಜಸ್ ಆದರೂ ಕೂಡ ನಾವು ಕೂಡ ಅದಕ್ಕೆ ರಿಯಾಕ್ಟ್ ಆಗೇ ಆಗ್ತೀವಿ. ಯಾಕೆ ರಿಯಾಕ್ಟ್ ಆಗೋಕ್ಕೆ ಜಾಸ್ತಿ ಅವಕಾಶ ಇದೆ ನಮಗೆ ಅಂತಂದರೆ, ನಾವು ಕರೆಕ್ಷನ್ ಆಗಿಲ್ಲ, ಏನೇ ಗ್ಲೋಬಲ್ ಮಾರ್ಕೆಟಲ್ಲಿ ಆಗ್ತಾ ಇದೆ, ಹಂಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ ಅಂದ್ರೂ ಕೂಡ ನಾವು ತಿರ್ಗಿ ಎಲ್ಲಿಗೆ ಬಂದುಬಿಟ್ಟಿದ್ದೀವಿ, ಆಲ್ ಟೈಮ್ ಹೈಗೆ ಬಂದಿದ್ದೀವಿ. ಹಾಗಾಗಿ ಅದೆಲ್ಲ ಒಂದು ಸಣ್ಣ ಇವೆಂಟು ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗಿಗೆ ಒಂದು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಆಲ್ ಟೈಮ್ ಹೈಲಿದ್ದಾಗ ಏನೇ ಕರೆಕ್ಷನ್ ಬಂದ್ರೂ ಅದನ್ನ ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ಓದಬೇಕು ಹೊರತು ಕ್ರ್ಯಾಶ್ ಅಂತ ಓದುವಂಥ ಅವಕಾಶ ಇಲ್ಲ. ಆ ಥರ ಆಗೋದಾದರೆ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಅದು ಕರೆಕ್ಷನ್ನ ಅಥವಾ ಕ್ರ್ಯಾಶ್ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ದಯವಿಟ್ಟು ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಹೋಲ್ಡ್ ಮಾಡಿರೋದು ಹೋಲ್ಡ್ ಮಾಡಿ. ಫ್ರೆಶ್ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ನೋಡೋಣ ಡಿಸೆಂಬರಲ್ಲಿ ಏನಾದರೂ ಬದಲಾವಣೆಗಳು ಆಗ್ತಾ ಹೋಗುತ್ತಾ ಅಂತ. ಈ ಮಂತ್ಲಿ ಎಕ್ಸ್ಪೈರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ, ನೋಡೋಣಂತೆ. ಜೊತೆಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಗ್ಗೆ ಮತ್ತು ಇದನ್ನು ಆಕ್ಷನ್ಗಿಂತ ಈ ರೈಟ್ಸ್ ಇಶ್ಯೂ ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ನೀವು ಕೇಳಿದ್ದೀರಾ. ಸಾಧ್ಯವಾದರೆ ಈ ವೀಕೆಂಡಲ್ಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಓಪನ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿ. ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಫಾರ್ಮ್ ಇರುತ್ತೆ, ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೊಂದು ಚಾಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.